ಕನಕಬಸವಪುರ ಗ್ರಾಮದಲ್ಲಿ ಕರಗಲ್ ಪೂಜೆ ಕಾರ್ಯಕ್ರಮಕ್ಕೆ ತ್ರಿಮೂರ್ತಿಗಳಾದ ಗುರುಗಳು ಬಂದಿದ್ದಾರೆ. ಜೊತೆಗೆ ಸಂಸದರಾಗಿ ನಾನು ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಳ್ಳೆ ಇಚ್ಛೆಯಿಂದ ಗ್ರಾಮಸ್ಥರು ಎಲ್ಲ ಒಳಗೊಂಡು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತಿನ ದಿನ ಆಯೋಜಿಸಿದ್ದಾರೆ. ನಾನು ಕೂಡ ಹರಪನಹಳ್ಳಿ ಭಾಗದಲ್ಲಿ ಇದು 4ನೇ ಬಾರಿ ಬರ್ತಾ ಇರೋದು. ಅದು ಈ ಭಾಗದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬರಲಿಕ್ಕಾಗಲಿಲ್ಲ. ಮಲ್ಲಿಕಾರ್ಜುನ ಅವರು ನನ್ನ ಪರವಾಗಿ ಬಂದು ಮತಯಾಚನೆ ಮಾಡಿದರು. ಆದ್ದರಿಂದ ಪುಟ್ಟ ಗ್ರಾಮ ಆದರೂ ಕೂಡ ಅಷ್ಟೇ ಆತ್ಮೀಯತೆಯಿಂದ ವಿಶ್ವಾಸದಿಂದ ಬರಮಾಡಿಕೊಂಡಿದ್ದಾರೆ. ನಾನು ಕೂಡ ಈ ಭಾಗದಲ್ಲಿ ಎಲ್ಲ ಮಹಿಳೆಯರು ಸಾಕಷ್ಟು ಜನ ಇದ್ರು ಇವತ್ತಿನ ದಿನ. ಸೊ ಅವ್ರಿಗೂ ಕೂಡ ಸರ್ಕಾರದ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಬಳಸ್ಕೊಳ್ರಿ, ನಿಮ್ಗೆ ಏನೇ ಒಂದು ಸಹಾಯ ಬೇಕಿದ್ದರೂ ನಿಮ್ಮ ಜೊತೆ ಸಂಸದರಾಗಿ ನಾನು ಇರ್ತೀನಿ ಅಂತ ಹೇಳಿ ಎಲ್ಲ ಮಹಿಳೆಯರನ್ನು, ರೈತರನ್ನು, ಈ ಭಾಗದ ಮುಖಂಡರು ಕೂಡ ಅದನ್ನೇ ಹೇಳಿದ್ದೀನಿ. ಜೊತೆಗೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳಿಂದ ಶಾಲೆಗಳಾಯಿತು, ನಮ್ಮ ರಸ್ತೆಗಳು ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮನೆಗಳು ಅವನ್ನು ಕೂಡ ಸದ್ಬಳಕೆ ಮಾಡಿಕೊಡ್ರಿ ಅಂತ ಜನರಲ್ಲಿ ಕೇಳ್ಕೊಳ್ತೀವಿ. ಮೇಡಮ್, ಎಲ್ಲೋ ಒಂದು ಕಡೆ ಅರಸೀಕೆರೆ ಹೋಬಳಿನ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದ್ರ ಬಗ್ಗೆ ಇಲ್ಲಿರೋ ಲೀಡರ್ಸು ಸಾಕಷ್ಟು ಸಲ ಹೇಳಿದಾರೆ. ಇದು ತಾಲೂಕಾದರೆ ಹರಪನಹಳ್ಳಿ ಆಗುತ್ತೆ, MLAಗಳು ಜಗಳೂರವ್ರು ಆಗ್ತಾರೆ. ಸೊ ನಾನು ಅದನ್ನೇ ಕೇಳ್ತೀನಿ, ಅಭಿವೃದ್ಧಿ ಕೆಲಸಗಳನ್ನು ಯಾವ ರೀತಿ ಮಾಡಬೇಕಾಗುತ್ತೆ ಇಲ್ಲಿ ಅಂತ, ಫಂಡ್ಸ್ ಎಲ್ಲಿಂದ ಬರುತ್ತೆ ಅಂತ. ಎರಡು ಕಡೆ ಹಂಚೋಗಿದೆ. ಸೊ ಆದ್ದರಿಂದ ಐದರ್ ಜಗಳೂರು ಕ್ಷೇತ್ರಕ್ಕೆ ಸೇರಿಕೊಂಡು ಇದನ್ನು ಜಗಳೂರು ಕ್ಷೇತ್ರದ ತಾಲೂಕು ಅನ್ನಾಗಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಅದನ್ನು ಉಸ್ತುವಾರಿ ಸಚಿವರ ಹತ್ರನೂ ಕೂಡ ಮಾತಾಡಿಕೊಂಡು ಈಗಲೇ ಕಳಿಸಿದ್ದೀರಾ. ಸೊ ಅದ್ರ ಬಗ್ಗೆ ಉಸ್ತುವಾರಿ ಸಚಿವರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಮೇಡಮ್, ಇವಾಗ ಹರಪನಹಳ್ಳಿ ಕ್ಷೇತ್ರ ಬಂದುಬಿಟ್ಟು ಬಯಲುಸೀಮೆ ನಾಡು ಅಂತೇಳಿ ಪ್ರತ್ಯೇಕ ಪಡೆದಿದೆ. ಇವಾಗ ಇಲ್ಲಿನ ರೈತೆಲ್ಲ ಹೊರಗಡೆ ಅಂದರೆ ವಲಸೆ ಹೋಗ್ಬಿಟ್ಟು ಬೇರೆ ಕಡೆ ಜೀವನ ರೂಪಿಸ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಮೇಡಮ್? ಇವಾಗ ರೈತರಿಗೆ ಭಾಳ ಸಂಕಷ್ಟಕ್ಕೊಳಗಾಗಿದ್ದಾರೆ. ಇಲ್ಲಿನ ಎಕ್ಸ್ಪೆಷಲಿ ಹರಪನಹಳ್ಳಿ ನಮ್ಮ ಅರಸೀಕೆರೆ ಹೋಬಳಿ ರೈತರು ಭಾಳ ಸಂಕಷ್ಟಕ್ಕೊಳಗಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಇದಕ್ಕೆ ಸರ್ಕಾರ ಕೂಡ ಹಿಂದುಳಿದ ಪ್ರದೇಶದಿಂದ ಅನುದಾನ ಸಾಕಷ್ಟು ಬರ್ತಾ ಇದೆ, ಅದನ್ನು ಸದ್ಬಳಕೆ ಮಾಡ್ಕೋಬೇಕಾಗಿದೆ ನಾವು. ಅದರಿಂದ ರೈತರಿಗೆ ಅವ್ರದ್ದೇ ಆದ ಏನಾದರೂ ಟ್ರೈನಿಂಗ್ ಸೆಂಟರ್ ಮಾಡೋಕ್ಕಾಗುತ್ತಾ, ಉತ್ಪಾದನಾ ಘಟಕಗಳು ಮಾಡಲಿಕ್ಕಾಗುತ್ತಾ, ಅಥವಾ ಮಹಿಳೆಯರಿಗೂ ಕೂಡ ನಾವು ಸ್ವಾವಲಂಬಿ ಆಗಲಿಕ್ಕೆ MSME ಉದ್ಯೋಗಗಳನ್ನು ಕ್ರಿಯೇಟ್ ಮಾಡಲಿಕ್ಕಾಗುತ್ತಾ ಅನ್ನೋ ನಿಟ್ಟಿನಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಆಪರೇಷನ್ ಸಿಂಧೂರ್ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಆಪರೇಷನ್ ಸಿಂಧೂರ್ ಬಗ್ಗೆ ಪಕ್ಷಾತೀತವಾಗಿ ಎಲ್ಲರೂ ನಮ್ಮ ಕೇಂದ್ರ ಸರ್ಕಾರವನ್ನು ಮತ್ತು ನಮ್ಮ ಆರ್ಮಿನ ಬೆಂಬಲಿಸ್ತಾ ಇದ್ದೀವಿ. ಆರ್ಮಿ ಆಯಿತು, ನೇವಿ ಆಯಿತು, ಏರ್ಫೋರ್ಸ್ ಆಯಿತು. ಆಪರೇಷನ್ ಸಿಂಧೂರ್ ಅನ್ನೋದು ಒಂದು ಒಳ್ಳೆಯ ಉತ್ತರ ಆಗಿದೆ. ಯಾವ ರೀತಿ ಟೆರರಿಸ್ಟ್ ಅಟ್ಯಾಕ್ ಮಾಡಿದರು 2 ವಾರದ ಹಿಂದೆ ಪೆಹಲ್ಗಾಮ್ನಲ್ಲಿ, ಕಾಶ್ಮೀರ್ನಲ್ಲಿ ನಮ್ಮ ಕಾಮನ್ ಸಿಟಿಸನ್ಸ್ನ ಸುಮಾರು 26ರಿಂದ 28 ಜನ ಜೀವ ಕಳ್ಕೊಂಡಿದ್ದಾರೆ. ಅದು ಕಾಮನ್ ಸಿಟಿಸನ್ಸ್, ಯಾರ ಹತ್ರ ವೆಪನ್ಸ್ ಇಲ್ಲ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ಭಾರತ ಸರ್ಕಾರ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದೆ. ನಾವು ಟಾರ್ಗೆಟ್ ಮಾಡಿರೋದು ನಮ್ಮ ಟೆರರಿಸ್ಟ್ ಕ್ಯಾಂಪ್ಸ್ನ, 9 ಟೆರರಿಸ್ಟ್ ಕ್ಯಾಂಪ್ಸ್ನ. ನಿನ್ನೆ ಬೆಳಗ್ಗೆ ಸುಮಾರು 1ರಿಂದ 1:30 ಅರ್ಧ ಗಂಟೆ ಈ ಕಾರ್ಯಾಚರಣೆ ನಡೆದು ಕೇವಲ ಭಯೋತ್ಪಾದಕರು ಅವರ ಗುಂಪನ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ. ಸಿವಿಲಿಯನ್ಸ್ನ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ. ಸೊ ನಾವು ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷವು ಕೂಡ ಕೇಂದ್ರಕ್ಕೆ ಸಪೋರ್ಟ್ ಕೊಡ್ತಾ ಇದ್ದೀವಿ ಅಂತ. ಮೇಡಮ್, ಇನ್ನು ಅರಸೀಕೆರೆ ಬಸ್ ಸ್ಟ್ಯಾಂಡು ಅರ್ಧಕ್ಕೆ ನಿಂತಿದೆ ಮೇಡಮ್. ಅದ್ರ ಬಗ್ಗೆ ಭಾಳ ಜನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀನಿ ಮೇಡಮ್ ನೀವು? ಇದ್ರ ಬಗ್ಗೆ ನಾವು ಶಾಸಕರು ದೇವೇಂದ್ರಪ್ಪ ಅವ್ರ ಗಮನದಲ್ಲೂ ಇದೆ, ಜೊತೆಗೆ CEO ಅವ್ರ ಹತ್ರನೂ ಮಾತಾಡಿದ್ದೀವಿ. ಇದನ್ನು ನಾನು ಲಾಸ್ಟ್ ಟೈಮ್ ಬಂದಾಗೂ ಕೂಡ ನೋಡ್ಕೊಂಡು ಹೋಗಿದ್ದೆ. ಕೇವಲ ಗೋಡೆಗಳಾಗಿದ್ದಾವೆ, ಮುಂದೆ ಏನು ಕೆಲಸನೇ ಆಗಿಲ್ಲ ಅಲ್ಲಿ. ಆ ಗೋಡೆಗಳು ಅದು ಗೋಡೌನ್ ಆದಂಗೆ ಆಗಿದ್ದಾವೆ. ಬಸ್ ಸ್ಟಾಪ್ ಅನ್ನಂಗಿಲ್ಲ, ಗೋಡೌನ್ ಆದಂಗೆ ಆಗಿದೆ. ಒಳ್ಳೆ ಸರ್ಕಲ್ಲು, ಇಲ್ಲಿ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಆ ಬಸ್ ಸ್ಟಾಪ್ನ ನಾವು ಡೆವಲಪ್ ಮಾಡಿದರೆ. ಆದ್ದರಿಂದ ಮತ್ತೊಮ್ಮೆ ಶಾಸಕರ ಜೊತೆಗೆ ಸಚಿವರ ಜೊತೆ ಮಾತಾಡಿ ಫಂಡ್ಸ್ ಮೊಬಿಲೈಸ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.